ಆಯಿತು 5 ವರ್ಷ ಆಯಿತು ಇನ್ನೂ ಮಕ್ಕಳಾಗಿಲ್ಲ ಅಂತೇಳಿ. ನಿಮ್ಮೆಲ್ಲರ ಮೆಸೇಜು ಈ ವಿಡಿಯೋ ಮುಖಾಂತರ ನಾನು ಹೇಳೋದಿಷ್ಟೇ, ಮಕ್ಕಳಿಲ್ಲದೆ ಇರೋ ಕಪಲ್ಸ್ ಮಾಡೋ ಮೊದಲನೇ ತಪ್ಪೇನಂದರೆ ತುಂಬ ಡಾಕ್ಟರ್ ಶಾಪಿಂಗ್ ಮಾಡ್ತೀರಾ. ನಿಮ್ಗೊಂದು ಕ್ಲಾರಿಟಿ ಇರೋದಿಲ್ಲ. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ಡೆಸ್ಪರೇಷನ್ ಇರುತ್ತೆ ಒಂದು ಮಗು ಆಗಿಬಿಡ್ಲಿ ಅಂತ. ನೀವೇ ಒಂದು ಸತಿ ನೋಡಿ, ನಿಮ್ಮ ಹತ್ರ ಒಂದು ದೊಡ್ಡ ಫೈಲ್ ಇರುತ್ತೆ. ಅದರಲ್ಲಿ ಪ್ರತಿ ಕ್ಲಿನಿಕ್ ಹಾಸ್ಪಿಟಲ್ ಹೋದಾಗಲೂ ನೀವು ಒಂದು ಬ್ಲಡ್ ಟೆಸ್ಟ್ ಮಾಡಿರ್ತೀರಾ, ಸ್ಕ್ಯಾನಿಂಗ್ ಮಾಡಿರ್ತೀರಾ. ಬಟ್ ನನ್ನ ಹತ್ರ ಬರೋ ಎಷ್ಟೋ ಪೇಷಂಟ್ಸಲ್ಲಿ ನಾನು ಕೇಳಿದಾಗ ಅವರಿಗೆ ಕ್ಲಾರಿಟಿನೇ ಇರೋದಿಲ್ಲ. ನನಗೆ ಯಾಕೆ ಮಕ್ಕಳಾಗ್ತಿಲ್ಲ, ನನಗೆ ಏನು ತೊಂದರೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ನಿಮ್ಮೆಲ್ಲರಿಗೂ ನಾನು ಅಡ್ವೈಸ್ ಮಾಡೋದಿಷ್ಟೇ, ಎಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರಾ ಆ ಡಾಕ್ಟ್ರ್ ಮೇಲೆ ಒಂದು ನಂಬಿಕೆ ಫಸ್ಟ್ ಆಫ್ ಆಲ್ ಇರಬೇಕು ನಿಮಗೆ. ಮತ್ತು ಯಾವುದೇ ಡಾಕ್ಟ್ರ್ ಇರಲಿ, ಅವರು ನಿಮ್ಗೆ ಏನೋ ಒಂದು ಟೆಸ್ಟ್ ಮಾಡಿಸಿದಾಗ ಇನ್ ಡೀಟೇಲ್ ಆಗಿ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿ ಎಲ್ಲಿ ಪ್ರಾಬ್ಲಮ್ ಇದೆ, ನಿಮಗಿದೆಯಾ ಅಥವಾ ನಿಮ್ಮ ಹಸ್ಬೆಂಡಿಗಿದೆಯಾ, ಇದು ಟ್ರೀಟೇಬಲ್ಲ ಅಥವಾ ಇದಕ್ಕೇನಾದ್ರು ಸರ್ಜರಿ ಬೇಕಾಗುತ್ತಾ. ಇನ್ನೂ ಭಾಳ ಕೇಸಸಲ್ಲಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತೀವಿ. ಗಂಡ ಹೆಂಡತಿ ಇಬ್ಬರಿಗೂ ಯಾವುದೇ ತೊಂದರೆ ಇರೋದಿಲ್ಲ, ಆದರೂ ಮಕ್ಕಳಾಗ್ತಾ ಇರೋದಿಲ್ಲ. ಸೊ ಆ ಟೈಮಲ್ಲಿ ಯಾವ ಡೈರೆಕ್ಷನ್ ಟ್ರೀಟ್ಮೆಂಟ್ ತೊಗೋಬೇಕು, ಡಾಕ್ಟ್ರ್ ಏನಕ್ಕೆ ನಿಮಗೆ ಮೆಡಿಸಿನ್ ಕೊಡ್ತಾ ಇರ್ತಾರೆ ಅಂತಲೂ ನಿಮಗೆ ಕ್ಲಾರಿಟಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಆದಷ್ಟು ಕಮ್ಮಿ ಮೆಡಿಕೇಶನ್ಸ್ ತೊಗೊಳ್ಳಿ. ನಿಮ್ಮ ಬಾಡಿನ ಇನ್ನೂ ಕೂಡ ಮೆಡಿಸಿನ್ಸಿಂದ ಹಾಳು ಮಾಡ್ಕೋಬೇಡಿ. ಆ್ಯಂಡ್ ಒಂದು ಕಾರಣ ಗೊತ್ತಾದ್ಮೇಲೆ ಇಲ್ವಾ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಡೈರೆಕ್ಷನಲ್ಲಿ ನೀವು ಇದೀರಾ ನೋಡ್ಕೊಳ್ಳಿ. ಹಾಗೂ ಕನ್ಸಿಸ್ಟೆಂಟಾಗಿ ಹೋಗಿ. ಒಂದು 6 ತಿಂಗಳು ಒಂದು ಟ್ರೀಟ್ಮೆಂಟ್ ತೊಗೊಳ್ತೀರಾ, ಮತ್ತೆ ಬಿಡ್ತೀರಾ, ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತೀರಾ, ಮತ್ತೊಂದು 3 ತಿಂಗಳು ತೊಗೊಳ್ತೀರಾ, ಮತ್ತೆ ಬಿಡ್ತೀರಾ. ಈ ಥರ ಇರ್ರೆಗ್ಯುಲರ್ ಟ್ರೀಟ್ಮೆಂಟ್ ಆದಾಗಲೂ ಕೂಡ ನಿಮಗೆ ರಿಸಲ್ಟ್ಸ್ ಇರೋದಿಲ್ಲ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಹಾಗೂ ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.